ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಇವತ್ತು ಮೂಲಂಗಿಯನ್ನು ಬೆಳೆಸ್ತಾ ಇದ್ದೇನೆ, ಹೇಗೆ ಅಂತ ನೋಡಿ ಬನ್ನಿ. ಇದು ದೊಡ್ಡ ಟಬ್ ತಗೊಂಡಿದ್ದೇನೆ, ಕೆಳಗಡೆ ಡ್ರೈನೇಜ್ ಹೋಲ್ಸ್ ಕೂಡ ಮಾಡಿದ್ದೇನೆ. ಕೆಳಪದರದಲ್ಲಿ ಸ್ವಲ್ಪ ದಪ್ಪಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿದ ನಂತರ ಸುಡುಮಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಒಂದು ತೆಳು ಲೇಯರ್ ಅಡಿಕೆ ಸಿಪ್ಪೆ ಮತ್ತು ಸುಡುಮಣ್ಣು ಹೀಗೆ 2 ಬಾರಿ ಹಾಕಿದ್ದೇನೆ ಅಷ್ಟೇ. ಇದರಲ್ಲಿ ಹೆಚ್ಚಾಗಿ ಕಲ್ಲುಗಳಿದ್ದರೆ ಸ್ವಲ್ಪ ಅದನ್ನು ಪುಡಿ ಮಾಡಿಕೊಳ್ಬೋದು ಅಥವಾ ತೆಗೆದು ಬಿಡ್ಬೋದು. ಸುಡುಮಣ್ಣು ಇಲ್ಲದೇ ಇದ್ದರೆ ನೀವು ಗೊಬ್ಬರವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ನೆಕ್ಸ್ಟ್ ನಾನು ಹಾಕ್ತಾ ಇರುವಂಥದ್ದು ಹರಳಿಂಡಿಯನ್ನು ಮೇಲ್ಗಡೆಯಿಂದ ಹಾಕುವ ಬದಲು ಮಣ್ಣಿನ ಒಳಭಾಗದಲ್ಲಿ ಇದ್ದರೆ ಇದಕ್ಕೆ ಒಳ್ಳೆಯ ರೀತಿಯ ಸತ್ವವನ್ನು ಬಿಟ್ಕೊಳ್ತದೆ, ಗಿಡ ಕೂಡ ಬೇಗನೆ ಹೀರಿಕೊಳ್ತದೆ ಅದನ್ನು. ತೆಳುವಾದ 1 ಲೇಯರ್ ಹರಳಿಂಡಿ ಹಾಕ್ಕೊಂಡ ನಂತರ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದಷ್ಟೇ. ನಿಮ್ಮಲ್ಲಿ ಹರಳಿಂಡಿ ಇಲ್ಲದೇ ಇದ್ದರೆ ನೀವು ಯಾವುದಾದ್ರೂ ಕಾಂಪೋಸ್ಟನ್ನು ಮಣ್ಣಿನ ಜೊತೆಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಕಾಂಪೋಸ್ಟಿನ 1 ಲೇಯರನ್ನು ಕೂಡ ಬಳಸ್ಬೋದು. ಇದೇ ರೀತಿಯಾಗಿ ಮಾಡಬೇಕು ಅಂತ ಯಾವ ರೀತಿಯಾದಂತಹ ನಿಯಮ ಕೂಡ ಇಲ್ಲ. ಮೂಲಂಗಿ ಬೀಜಗಳನ್ನು ನಾನು ಯಾವುದಾದ್ರೂ ಗೊಬ್ಬರ ಸಿಗುವಂತಹ ಅಂಗಡಿಯಿಂದ ತಂದಿದ್ದೇನೆ. ಈ ಮೂಲಂಗಿ ಬೀಜಗಳು ಫ್ರೆಶ್ ಆಗಿದ್ದಷ್ಟು ಗಿಡಗಳು ಹುಟ್ಟುವ ಸಂಖ್ಯೆ ಜಾಸ್ತಿ ಇರ್ತದೆ. ಒಂದು ದಿನ ನೀರಲ್ಲಿ ನೆನೆಸಿ ಕೂಡ ಹಾಕ್ಬೋದು ಅಥವಾ ಹೀಗೆ ಹಾಕ್ಕೊಂಡ್ರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ನೀರಿನಲ್ಲಿ ನೆನೆಸಿದ ಬೀಜಗಳು 2 ದಿನದಲ್ಲಿ ಮೊಳಕೆ ಬಂದರೆ ಇದಕ್ಕೆ ಇನ್ನೊಂದೆರಡು ದಿನ ಎಕ್ಸ್ಟ್ರಾ ತಗೊಳ್ತದೆ. ಇರುವೆಗಳು ಬರದಂತೆ ನಾವು ತಡೆಗಟ್ಟಲಿಕ್ಕೆ ಕಷ್ಟ ಅಂತ ಆದರೆ ನೀವು ನೀರಲ್ಲಿ ನೆನೆಸಿಯೇ ಈ ಬೀಜಗಳನ್ನು ಹಾಕ್ಕೊಳ್ಳಿ. ನಂತರ ತೆಳುವಾದ 1 ಲೇಯರ್ ಮಣ್ಣನ್ನು ಹಾಕ್ಕೊಳ್ಬೇಕು. ತೀರಾ ದಪ್ಪಕ್ಕೆ ಮಣ್ಣನ್ನು ಹಾಕ್ಕೊಂಡ್ರೂ ಕೂಡ ಗಿಡಕ್ಕೆ ಮೇಲೆ ಬರಲಿಕ್ಕೆ ಕಷ್ಟ ಆಗ್ತದೆ, ಒಳಗಡೆ ಬೀಜಗಳು ಕೊಳೆತು ಹೋಗ್ಬೋದು. ಅಥವಾ ತುಂಬ ತೆಳುವಾಗಿ ಹಾಕ್ಕೊಂಡ್ರೆ ಏನಾಗ್ತದೆ ಹೇಳಿದರೆ ಗಿಡಗಳು ಮೇಲೆ ಬರುವಾಗಲೇ ಅಡ್ಡ ಬೀಳ್ತದೆ. ಆಗ ಮೂಲಂಗಿ ಗಿಡಗಳು ಅಡ್ಡ ಬಿದ್ದ ತಕ್ಷಣ ಅದರಲ್ಲಿ ಸತ್ತೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಈ ರೀತಿಯಾಗಿ ಇದನ್ನು ಗಟ್ಟಿ ಮಾಡ್ಕೊಳ್ಳೋದು, ಮಣ್ಣನ್ನು ಹೆಚ್ಚು ಒತ್ತಿಕೊಳ್ಬೇಕಂತಿಲ್ಲ, ಸ್ವಲ್ಪ ಸಾಕು. ನೀರು ಸ್ಪ್ರೇ ಮಾಡ್ಕೊಳ್ಳೋದು. ನೀರು ಸ್ಪ್ರೇ ಮಾಡುವಾಗ ಬೀಜಗಳು ಮಣ್ಣಿನಿಂದ ಹೊರಗಡೆ ಬಾರದ ಹಾಗೆ ಸ್ವಲ್ಪ ಜಾಗ್ರತೆ ವಹಿಸಿ ಸ್ಪ್ರೇ ಮಾಡಿಕೊಂಡ್ರೆ ಆಯ್ತಷ್ಟೇ. 1 ವಾರದಲ್ಲಿ ನಮಗೆ ಈ ರೀತಿಯ ಮೊಳಕೆ ಬಂದ 4 ರಿಂದ 5 ಎಲೆಗಳಿರುವಂತಹ ಗಿಡ ನೋಡ್ಬೋದು. ಕೆಲವು ಫಾಸ್ಟಾಗಿ ಮೊಳಕೆ ಬಂದಿದೆ, ಸ್ವಲ್ಪ ದೊಡ್ಡ ಆಗಿದೆ ಗಿಡ, ಇನ್ನು ಕೆಲವು ಸಣ್ಣಕ್ಕೆ ಇದೆ ಅಷ್ಟೇ. ಕೆಲವು ಮೊಳಕೆಗಳು ಹುಳ ತಿಂದು ಹಾಳಾಗಿ ಹೋಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.